ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ರಾಮನ ದರ್ಶನ ಪಡಿಬೇಕು, ರಾಮ ಮೂರ್ತಿಯನ್ನು ಸ್ಪರ್ಶಿಸಬೇಕು ಅಂತ ಅನೇಕರು ಕಾಯ್ತಾ ಇರ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಅಂಥವ್ರು ಏನು ಮಾಡ್ಬೋದಪ್ಪ ಅಂತ ಪ್ರಶ್ನೆ ಕೇಳಿದ್ರೆ, ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನು ಕೆತ್ತಿರುವಂಥ ಶಿಲೆಗಳನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ. ನಾನೀಗ ರಾಮಕುಂಜ್ ಅನ್ನುವಂಥ ಪ್ರದೇಶ ಇದ್ದೀನಿ. ರಾಮಕುಂಜ ಅಥವಾ ರಾಮಸೇವಾಪುರ ಅಂತ ಕರೀತಾರೆ. ಇದರಲ್ಲಿ ಕರ್ನಾಟಕ, ರಾಜಸ್ಥಾನ ಮತ್ತು ನೇಪಾಳದಿಂದ ತಂದಲಾದಂಥ 3 ಶಿಲೆಗಳನ್ನು, 3 ವಿವಿಧ ಮಾದರಿಯ ಶಿಲೆಗಳನ್ನು ಸಂಗ್ರಹಿಸಿಡಲಾಗಿದೆ. ಕರ್ನಾಟಕದಿಂದ ಬಂದಿರುವಂಥ ಕಪ್ಪು ಶಿಲೆಗಳಿಂದ, ಈ ಕಪ್ಪು ಶಿಲೆಗಳಿಂದಲೇ ಈಗ ರಾಮನ ವಿಗ್ರಹವನ್ನು ಕೆತ್ತಲಾಗಿದೆ. ಅರುಣ್ ಯೋಗಿರಾಜನಿದ್ದಾರೆ, ಅವರು ಈ ಶಿಲೆಗಳ ಮೂಲಕವೇ ರಾಮನ ವಿಗ್ರಹವನ್ನು, ಮೂರ್ತಿಯನ್ನು ಕೆತ್ತಿದ್ದಾರೆ. ಅದೇ ಮೂರ್ತಿಗಳು ಅಂದರೆ ಈ ಕಲ್ಲೇನು ನೋಡ್ತಾ ಇದ್ದೀರಾ, ಈ ಕಲ್ಲಿನಿಂದಲೇ ಮಾಡಲಾದಂಥ ಮೂರ್ತಿಗಳು ಇವತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧವಾಗಿವೆ. ಹೀಗಾಗಿ ಒಂದು ವಿಶೇಷವಾದಂಥ ವಿಗ್ರಹಗಳಾಗಿದೆ, ಜೊತೆಗೆ ವಿಶೇಷವಂತ ಭಾವನೆ ಇರುವಂಥ ಶಿಲೆಗಳಾಗಿವೆ. ಯಾಕಂದರೆ ಸಾಮಾನ್ಯವಾಗಿ ಪ್ರತಿ ಬೆಟ್ಟ ಗುಡ್ಡ ಕಲ್ಲುಗಳನ್ನು ನೋಡ್ತೀವಿ, ಆದರೆ ನೋಡ್ಬೋದು ಇಲ್ಲಿ ಯಾವ ರೀತಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಜನರು ಬರ್ತಾ ಇದ್ದಾರೆ. ಮುಂದೆಗಡೆ ಬೋರ್ಡ್ ಕೂಡ ಹಾಕಿದ್ದಾರೆ, ಕರ್ನಾಟಕದಿಂದ ಬಂದಿರುವಂತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಶ್ಯಾಮ ಶಿಲೆಗಳು ಅಂತ ಅಂದರೆ ಕಪ್ಪು ಶಿಲೆಗಳು ಅಂತ. ಅದ್ರ ಮುಂದೆ ನೋಡ್ಬೋದು ಯಾರ್ಯಾರು ಬರ್ತಾರಲ್ಲ ಈ ಶಿಲೆಗಳನ್ನು ನೋಡೋದಕ್ಕೆ, ಅವರೆಲ್ಲರೂ ಕೂಡ ಈ ರೀತಿ ಇದ್ರ ಮೇಲೆ ಕಾಣಿಕೆ ಹಾಕಿರ್ತಾರೆ. ಬಂದವರೆಲ್ಲ ಇದನ್ನು ಮುಟ್ಟಿ ಪೂಜೆ ಮಾಡ್ತಾರೆ, ಮತ್ತು ಕೆಲವರು ನಮಸ್ಕಾರ ಮಾಡ್ತಾರೆ. ಹೀಗಾಗಿ ಈ ಭಾವನೆ ಇದೆ, ಬರೀ ಕಲ್ಲಲ್ಲ, ಕಲ್ಲಿನ ಜೊತೆಗೆ ಕೋಟ್ಯಾಂತರ ಹಿಂದೂಗಳ ಭಾವನೆ ಕೂಡ ಇದೆ. ಹೀಗಾಗಿ ಯಾರಿಗೆ ಅಲ್ಲಿ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಯಾರು ರಾಮನ ವಿಗ್ರಹವನ್ನು ಸ್ಪರ್ಶಿಸೋದಕ್ಕೆ ಸಹಜವಾಗಿ ಸಾಧ್ಯವಾಗಲ್ಲ, ಎಲ್ಲರನ್ನೂ ಕೂಡ ಒಳಗಡೆ ಬಿಡೋದಕ್ಕಾಗಲ್ಲ, ಅಂಥವ್ರು ಇಲ್ಲಿ ಬಂದು ದರ್ಶನ ತೆಗೆದು ಮುಂದೆ ಹೋಗ್ತಾರೆ. ಇದು ಕರ್ನಾಟಕದಿಂದ ಬಂದಿರುವಂಥ ಕಪ್ಪು ಶಿಲೆಗಳು. ಇದೇ ಶಿಲೆಗಳಿಂದ ವಿಗ್ರಹವನ್ನು ಮಾಡಲಾಗಿದೆ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಶಿಲೆಗಳನ್ನು ಕೂಡ ಅಲ್ಲಿ ಸಂಗ್ರಹಿಸಿಡಲಾಗಿದೆ. ನಾವು ಅಲ್ಲೂ ಕೂಡ ಹೋಗೋಣ. ರಾಜಸ್ಥಾನದಿಂದ ಬಂದಿರುವಂಥ ಶಿಲೆಗಳಿರ್ಬೋದು, ನೇಪಾಳದಿಂದ ಬಂದಿರುವಂಥ ಶಿಲೆಗಳಿರ್ಬೋದು, ಗಂಡಕಿ ನದಿಯ ತೀರದಿಂದ ಬಂದಿರುವಂಥ ಶಿಲೆಗಳಿರ್ಬೋದು, ಮತ್ತು ಅಲ್ಲಿನ ಕೆಲವೊಂದು ಶ್ರೇಷ್ಠ ಪ್ರದೇಶಗಳಿವೆ, ಅಲ್ಲಿಂದಲೂ ಕೂಡ ಕರೆಸ್ಕೊಳ್ಳಲಾಗಿದೆ. ಆದರೆ ಅದರಿಂದಲೂ ಕೂಡ ವಿಗ್ರಹ ಮಾಡಲಾಗಿದೆ. ಆದರೆ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇಲ್ಲ, ಆ ವಿಗ್ರಹದಿಂದ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿಲ್ಲ. ಬದಲಾಗಿ ಆ ಶಿಲೆಗಳನ್ನು ಹಾಗೆ ಸಂಗ್ರಹಿಸಿಡಲಾಗಿದೆ. ಯಾಕೆಂದರೆ ಈ ರೀತಿ ಪುಣ್ಯ ಕೆಲಸಕ್ಕೋಸ್ಕರ ಬಳಸಿರುವಂಥದ್ದು ಅಂತ. ಇದು ನೋಡ್ಬೋದು, ಇದು ರಾಜಸ್ಥಾನದಿಂದ ಬಂದಿರುವಂಥ ಒಂದು ಶಿಲೆ. ಅದೇ ರೀತಿ ಇಂದಿಷ್ಟು ಅಮೃತ ಶಿಲೆಗಳು ಅಥವಾ ಬಿಳಿ ಶಿಲೆಗಳಿಂದ, ಅದನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಆ ಭಾಗಕ್ಕೆ ಹೋದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ಇದೆ, ಯಾವ್ಯಾವ ಕಲ್ಲುಗಳನ್ನು ಸಂಗ್ರಹ ಮಾಡಲಾಗಿದೆ. ಇದೆಲ್ಲವನ್ನೂ ಕೂಡ ಈಗ ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ರಾಜಸ್ಥಾನದಿಂದ ಬಂದಿರುವಂಥ ಶಿಲೆಗಳು. ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ ನೀವು ವಿಗ್ರಹಗಳನ್ನು ನೋಡಿರ್ತೀರಾ, ತುಂಬ ಅಮೃತ ಶಿಲೆಯಲ್ಲಿ ಮಾಡಿರುವಂಥ ವಿಗ್ರಹಗಳೇ ಜಾಸ್ತಿ ಇರ್ತವೆ. ಬಿಳಿ ಬಣ್ಣದ ಮೂರ್ತಿಗಳನ್ನು ನೀವು ಹೆಚ್ಚಾಗಿ ನೋಡಿರ್ತೀರ. ಆದರೆ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯಲ್ಲಿ ಉಪಯೋಗಿಸ್ತಾ ಇರುವಂಥ ಶಿಲೆ ಅಂದರೆ ಕರ್ನಾಟಕದಿಂದ ಬಂದಿರುವಂಥ ಶಿಲೆ, ಅದನ್ನೇ ಬಳಸಿ ಈಗ ರಾಮನ ವಿಗ್ರಹವನ್ನು ತಯಾರಿಸಲಾಗಿದೆ. ಇದಿಷ್ಟು ಕೂಡ ರಾಜಸ್ಥಾನದಿಂದ ಬಂದಿರುವಂಥ ವಿಗ್ರಹಗಳಾಗಿದೆ, ಇನ್ಫ್ಯಾಕ್ಟ್ ಶಿಲೆಗಳಾಗಿವೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ನೇಪಾಳದ ಗಲೇಶ್ವರ ಅನ್ನುವಂಥ ಒಂದು ವಿಶೇಷವಂಥ ಕ್ಷೇತ್ರ ಇದೆ. ಅಲ್ಲಿಂದ ಇದನ್ನು ದೇವಶಿಲೆಗಳು ಅಂತ ಕರೀತಾರೆ. ಅಂದರೆ ದೇವರ ಮೂರ್ತಿಗಳನ್ನು ಮಾಡೋದಕ್ಕೆ ಬಳಸುವಂಥ ಶಿಲೆಗಳು, ಇದನ್ನು ದೇವಶಿಲೆಗಳು ಅಂತ ಕರೀತಾರೆ. ಈ ದೇವಶಿಲೆಗಳನ್ನು ಅಂದರೆ ಅಲ್ಲಿಂದ ಬಂದಿರುವಂಥ ಶಿಲೆಗಳನ್ನು ಕೂಡ ಅಲ್ಲಿ ಸಂಗ್ರಹಿಸಿಡಲಾಗಿದೆ. ಕೇವಲ ಮೂರ್ತಿ ಏನು ಮಾಡಲಾಗಿದೆ ಅದಕ್ಕಷ್ಟೇ ಸೀಮಿತಗೊಳಿಸಲೇ ಇದನ್ನು ಹಾಗೇ ಇಟ್ಟು ಇದನ್ನು ಕೂಡ ಪೂಜಿಸುವಂಥ ಕೆಲಸ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.